ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ. ಆದರೆ ಹಲವು ಜಗತ್ತುಗಳನ್ನ ಒಂದೇ ಒಂದು ರಾಜ್ಯದಲ್ಲಿ ನಾವು ಕಾಣಬಹುದು. ಒನ್ ಸ್ಟೇಟ್ ವಿತ್ ಮೆನಿ ವರ್ಡ್ಸ್. ಈ ಲೈನು ಈ ಸ್ಟೇಟ್ಗೆ ತುಂಬಾ ಸೂಟಬಲ್ ಅಂತಾನೆ ಹೇಳ್ಬೋದು. ಇದ್ಯಾಕಪ್ಪ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂರಿಸ್ಟ್ ಪ್ಲೇಸ್ಗಳನ್ನ ನಾವು ಒಂದೇ ಒಂದು ರಾಜ್ಯದಲ್ಲಿ ಕಾಣ್ಬೋದು. ನಾವು ನಮ್ಮ ಮೂಡಿಗೆ ತಕ್ಕಂಗೆ ಪ್ಲೇಸಸ್ಗಳನ್ನ ಆಯ್ಕೆ ಮಾಡ್ಕೊಬಹುದು. ನಿಮ್ಗೆ ಯಾವ ತರ ಪ್ಲೇಸಸ್ ಬೇಕು ಅಂದ್ರೆ ಆ ತರ ಪ್ಲೇಸಸ್ಗಳೆಲ್ಲ ಇಲ್ಲಿ ಇದಾವೆ. ನಿಮ್ಗೆ ಅಡ್ವೆಂಚರಸ್ ಪ್ಲೇಸಸ್ ಲೈಕ್ ಮೌಂಟನೇರಿಂಗ್, ಟ್ರೆಕ್ಕಿಂಗ್, ಸ್ಕೂಬಾ ಡೈವಿಂಗ್ ಈ ತರ ಪ್ಲೇಸಸ್ಗಳು ಬೇಕಾ? ಬೀಚ್ಗಳು ಬೇಕಾ? ಪಾರ್ಟಿ ಮಾಡಕ್ಕೆ, ಮೋಜು ಮಸ್ತಿ ಮಾಡಕ್ಕೆ ಪ್ಲೇಸಸ್ಗಳು ಬೇಕಾ? ಹಿಸ್ಟಾರಿಕಲ್ ಪ್ಲೇಸಸ್ ಬೇಕಾ? ಫಾರೆಸ್ಟ್ ಬೇಕಾ? ದೈವ ಭಕ್ತಿನ ಮನಸ್ಸಿನ ತುಂಬ ತುಂಬಿಕೊಳ್ಳಕ್ಕೆ ದೇವಸ್ಥಾನಗಳು ಬೇಕಾ? ಹೀಗೆ ಎಲ್ಲಾ ರೀತಿಯ ಮೂಡುಗಳಿಗೆ ಎಲ್ಲಾ ರೀತಿಯ ಸ್ಥಳಗಳು ಈ ಒಂದೇ ರಾಜ್ಯದಲ್ಲಿವೆ. ಆ ರಾಜ್ಯ ಬಂದು ಮತ್ಯಾವುದು ಅಲ್ಲ, ನಮ್ಮ ಹೆಮ್ಮೆಯ ಕರ್ನಾಟಕ. ಹಾಗಾದ್ರೆ ಬನ್ನಿ, ಕರ್ನಾಟಕದಲ್ಲಿ ವಿಸಿಟ್ ಮಾಡೋಕೆ ಟಾಪ್ 10 ಪ್ಲೇಸಸ್ಗಳು ಯಾವುವು ಅಂತ ತಿಳ್ಕೊಳ್ಳೋಣ. ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಹಾಗಾದ್ರೆ ನಾವೀಗ ಶುರು ಮಾಡೋಣ. 10th ಪ್ಲೇಸ್ ಇಂದ ಶುರು ಮಾಡೋಣ. 10th ಪ್ಲೇಸ್ ಅಲ್ಲಿ ನಮ್ಮ ಜೋಗ್ ಫಾಲ್ಸ್ ಇದೆ. ಜೋಗ್ ಫಾಲ್ಸ್ ಬಂದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದು ಇಂಡಿಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಫಾಲ್ಸ್. ಬರಾಬರಿ 253 ಮೀಟರ್ಸ್ ಹೈಟ್ ಇಂದ ಶರಾವತಿ ನೀರು ಧುಮ್ಮಿಕ್ಕುತ್ತೆ. ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಲೊಕೇಟೆಡ್ ಆಗಿದೆ. ಬಹಳಷ್ಟು ಟೂರಿಸ್ಟ್ ಅಟ್ರಾಕ್ಷನ್ಸ್ ಈ ಪ್ಲೇಸ್ ಇದೆ. ಅಣ್ಣೋರ್ ಪಿಕ್ಚರ್ ಅಲ್ಲಿ ಹಾಡಿದೆಯಲ್ಲ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ. ಸೊ ಸಾಯೋದ್ರೊಳಗೆ ಒಮ್ಮೆನಾದ್ರೂ ಇದನ್ನ ನೋಡ್ಬೇಕು. ಜೋಗ್ ಫಾಲ್ಸ್ ನ ವಿಸಿಟ್ ಮಾಡಕ್ಕೆ ಬೆಸ್ಟ್ ಟೈಮ್ ಅಂತ ಅಂದ್ರೆ ಆಗಸ್ಟ್ ಇಂದ ಸೆಪ್ಟೆಂಬರ್ ವರೆಗೂ. ರೈನಿ ಸೀಸನ್ ಅಲ್ಲಿ ಜೋಗ್ ಫಾಲ್ಸ್ ತುಂಬಿ ಹರಿಯೋದನ್ನ ನೋಡೋದೇ ಚಂದ. 9th ಪ್ಲೇಸ್ ಅಲ್ಲಿ ಇದೆ ಮುರುಡೇಶ್ವರ. ಮುರುಡೇಶ್ವರದಲ್ಲಿ 2 ಥಿಂಗ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಮೊದಲನೇದು ಬಂದು ಕೂತಿರುವ ಶಿವನ ಪ್ರತಿಮೆ. ಇದರ ಹೈಟ್ ಬಂದು 123 ಅಡಿ ಇದೆ. ಇದು ವರ್ಲ್ಡ್ ಸೆಕೆಂಡ್ ಟಾಲೆಸ್ಟ್ ಶಿವನ ಸ್ಟ್ಯಾಚ್ಯೂ. ಮೊದಲನೇದು ಬಂದು ನೇಪಾಳದಲ್ಲಿದೆ. ಇಲ್ಲಿ ಸೆಕೆಂಡ್ ಇಂಟ್ರೆಸ್ಟಿಂಗ್ ಅಟ್ರಾಕ್ಷನ್ ಅಂತಂದ್ರೆ ನೇತ್ರಾಯಣಿ ಐಲ್ಯಾಂಡ್ಸ್ ಅಲ್ಲಿರೋ ಸ್ಕೂಬಾ ಡೈವಿಂಗ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದು ಇಂಡಿಯಾದ ಒನ್ ಆಫ್ ದ ಬೆಸ್ಟ್ ಸ್ಕೂಬಾ ಡೈವಿಂಗ್ ಪ್ಲೇಸ್ ಅಂತ. ಇಷ್ಟೇ ಅಲ್ಲದೆ ಇಲ್ಲಿ ಬೀಚಸ್ಗಳಿದೆ, ಫೋರ್ಟ್ ಇದೆ, ಬೇಕಾದ್ರೆ ನೀವು ಎಕ್ಸ್ಪ್ಲೋರ್ ಮಾಡಬಹುದು. 8th ಪ್ಲೇಸ್ ಅಲ್ಲಿ ಇದೆ ದಾಂಡೇಲಿ. ದಾಂಡೇಲಿ ಇಸ್ ನೌನ್ ಫಾರ್ ಬ್ಯೂಟಿಫುಲ್ ನೇಚರ್ ಅಂಡ್ ಇಟ್ಸ್ ಅನ್ ಅಡ್ವೆಂಚರಸ್ ಪ್ಲೇಸ್. ದಾಂಡೇಲಿಯಲ್ಲಿ ಎಷ್ಟೊಂದು ತರದ ಆಕ್ಟಿವಿಟೀಸ್ ಇದೆ, ಲೈಕ್ ರಿವರ್ ರಾಫ್ಟಿಂಗ್, ರಾಕ್ ಕ್ಲೈಂಬಿಂಗ್, ಕಯಾಕಿಂಗ್, ಟ್ರೆಕ್ಕಿಂಗ್, ನೇಚರ್ ವಾಕ್ ಕೂಡ ಹೋಗ್ಬೋದು. ದಾಂಡೇಲಿಯಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಇದೆ. ಇದು ಕರ್ನಾಟಕದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ವೈಲ್ಡ್ ಲೈಫ್ ಸ್ಯಾಂಚುರಿ. 7th ಪ್ಲೇಸ್ ಅಲ್ಲಿ ಇದೆ ಮೈಸೂರು. ಮೈಸೂರಲ್ಲಿ ಭವ್ಯವಾದ ಅರಮನೆಯನ್ನ ನೋಡ್ಲೇಬೇಕು. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿನ ಒಂದ್ಸರಿನಾದ್ರೂ ವಿಟ್ನೆಸ್ ಮಾಡಬೇಕು. ಅದಲ್ಲದೆ ಮೈಸೂರು ಝೂ, ಬೆಟ್ಟದ ಮೇಲಿರೋ ಚಾಮುಂಡಿ ತಾಯಿ, KRS ಬೃಂದಾವನ್ ಗಾರ್ಡನ್ಸ್, ಈವ್ನಿಂಗ್ ಮ್ಯೂಸಿಕಲ್ ಫೌಂಟೇನ್ಸ್ ಇವೆಲ್ಲಾನು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ನೆಕ್ಸ್ಟ್ 6th ಪ್ಲೇಸ್ ಅಲ್ಲಿ ಇದೆ ಕಾಫಿ ಲವರ್ಸ್ ಪ್ಲೇಸ್, ಅಂದ್ರೆ ಚಿಕ್ಕಮಗಳೂರು. ಇಂಡಿಯಾದ ಹೈಯೆಸ್ಟ್ ಕಾಫಿ ಪ್ರೊಡ್ಯೂಸರ್ ಬಂದು ಚಿಕ್ಕಮಗಳೂರು. ಚಿಕ್ಕಮಗಳೂರು ಹೋದ್ಮೇಲೆ ಕಾಫಿ ಎಸ್ಟೇಟ್ ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಚಿಕ್ಕಮಗಳೂರಲ್ಲಿ ಮುಳ್ಳಯ್ಯನಗಿರಿ ಹಿಲ್ಸ್ ಇದೆ. ದಿಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಪೀಕ್ಸ್ ಇನ್ ಕರ್ನಾಟಕ. ಮುಳ್ಳಯ್ಯನಗಿರಿ ಪೀಕ್ ಅಲ್ಲಿ ಶಿವನ ದೇವಾಲಯ ಕೂಡ ಇದೆ. ಬೆಸ್ಟ್ ಟೈಮ್ ಟು ವಿಸಿಟ್ ಅಂತ ಅಂದ್ರೆ ಸೆಪ್ಟೆಂಬರ್ ಟು ಮೇ, ಬಟ್ ವಿಂಟರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕಮಗಳೂರಲ್ಲಿ ಹೆವಿ ವಾಟರ್ ಫಾಲ್ಸ್ ಕೂಡ ಇದಾವೆ, ಎಬ್ಬೆ ಫಾಲ್ಸ್, ಚೆರಿ ಫಾಲ್ಸ್. ಅದಲ್ಲದೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಇದೆ. 5th ಪ್ಲೇಸ್ ಅಲ್ಲಿ ಬಂದು ಶ್ರವಣ ಬೆಳಗೊಳ ಇದೆ. ಇಲ್ಲಿ ವಿಂಧ್ಯಗಿರಿ, ಚಂದ್ರಗಿರಿ ಬೆಟ್ಟಗಳಿದೆ, ಕೇವ್ಸ್ ಗಳಿದೆ, ಟೆಂಪಲ್ಸ್ ಗಳಿದೆ. ಬಾಹುಬಲಿಯ ಏಕಾಶಿಲ ಪ್ರತಿಮೆ, ಒನ್ ಆಫ್ ದ ಟಾಲೆಸ್ಟ್ ಸ್ಟ್ಯಾಚ್ಯೂ ಈ ಬೆಟ್ಟದ ಮೇಲಿದೆ. ಜಗತ್ತಿನಲ್ಲಿರೋ ಎಲ್ಲಾ ಜೈನ ಧರ್ಮದವರು ಇಲ್ಲಿಗೆ ಭೇಟಿ ಕೊಡ್ತಾರೆ. ಬಾಹುಬಲಿಯ ಮಸ್ತಾಭಿಷೇಕ 12 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಆಗುತ್ತೆ. 4th ಪ್ಲೇಸ್ ಅಲ್ಲಿ ಬಂದು ಕೊಡಗು ಇದೆ. ಇದನ್ನ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇದು ಕೂರ್ಗ್ ಅನ್ನೋ ಹೆಸರಿಂದ ತುಂಬಾ ಫೇಮಸ್ ಆಗಿದೆ. ಹಸಿರು ಪರ್ವತಗಳ ಮಧ್ಯೆ ಕೂರ್ಗ್ ಅನ್ನೋ ಚಿಕ್ಕ ಟೌನು ನ್ಯಾಚುರಲಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ.
ಕೂರ್ಗಿನ ಮೈನ್ ಅಟ್ರಾಕ್ಷನ್ಸ್ ಬಂದು ಬಂಡಲಪಟ್ಟಿ ಪೀಕ್, ಅಬ್ಬೆ ಫಾಲ್ಸ್, ಇರುಪು ಫಾಲ್ಸ್, ದುಬಾರೆ ಎಲಿಫೆಂಟ್ ಕ್ಯಾಂಪ್, ತಲಕಾವೇರಿ ಟೆಂಪಲ್, ಟಿಬೇಟಿಯನ್ ಮೊನಾಸ್ಟರಿ ಅಥವಾ ಗೋಲ್ಡನ್ ಟೆಂಪಲ್. ಇಟ್ ಹ್ಯಾಸ್ ದ ಒನ್ ಆಫ್ ದ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಸೆಂಟರ್ಸ್ ಇಲ್ಲಿ. ಥರ್ಡ್ ಪ್ಲೇಸ್ ಅಲ್ಲಿ ಬಂದು ಗೋಲ್ಡನ್ ಸ್ಯಾಂಡ್ ಬೀಚ್ ಇರೋ ನಮ್ಮ ಗೋಕರ್ಣ ಇದೆ. ಗೋಕರ್ಣ ಹ್ಯಾಸ್ ನಾಟ್ ಸೋ ಕ್ರೌಡೆಡ್ ಬೀಚಸ್, ಅಂದ್ರೆ ಅಷ್ಟೊಂದು ಕ್ರೌಡ್ ಇರಲ್ಲ ಇಲ್ಲಿ. ಫೇಮಸ್ ಬೀಚಸ್ ಬಂದು ಓಮ್ ಬೀಚ್, ಪ್ಯಾರಡೈಸ್ ಬೀಚ್, ಹಾಫ್ ಮೂನ್ ಬೀಚ್, ಗುಡ್ಲೆ ಬೀಚ್. ಇಲ್ಲಿ ಹಿಸ್ಟಾರಿಕಲ್ ಟೆಂಪಲ್ ಆದಂತ ಮಹಾಬಲೇಶ್ವರ ಟೆಂಪಲ್, ಮಹಾಗಣಪತಿ ಟೆಂಪಲ್ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಹಂಪಿ ಇದೆ. ನಮ್ಮ 50 ರೂಪಾಯಿ ನೋಟಲ್ಲಿ ಒಂದು ಚಾರಿಯಟ್ ಕಾಣಿಸುತ್ತಲ್ಲ, ಅದು ಬಂದು ಹಂಪಿದೆ. ಹಂಪಿ ಬಂದು ಒಂದು ಚಿಕ್ಕ ಟೌನ್ ಆಗಿದ್ರು ಕೂಡ ಇಲ್ಲಿ 500ಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಮತ್ತು ಮಾನ್ಯುಮೆಂಟ್ಸ್ ಗಳನ್ನ ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ರಾಕ್ ಕ್ಲೈಂಬಿಂಗ್ ಅಂತಹ ಅಡ್ವೆಂಚರಸ್ ಆಕ್ಟಿವಿಟೀಸ್ ಕೂಡ ನಾವು ಮಾಡಬಹುದು. ಒಟ್ಟಾರೆಯಾಗಿ ಹಂಪಿನ ಒನ್ ಆಫ್ ದ ಮೋಸ್ಟ್ ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸಸ್ ಆಫ್ ಕರ್ನಾಟಕ ಅಂತ ಹೇಳಬಹುದು. Finally, the top in the list is Garden City of India, Silicon Valley of India, ನಮ್ಮ ಬೆಂಗಳೂರು. ಬೆಂಗಳೂರು ಬಂದು ಅದರ ಕ್ಲೈಮೇಟ್ಗೆ ತುಂಬಾ ಫೇಮಸ್. ಇಲ್ಲಿ ಬ್ಯೂಟಿಫುಲ್ ಲೇಕ್ಸ್, ಪಾರ್ಕ್ಸ್, ಗಾರ್ಡನ್ಸ್ ಲೈಕ್ ಲಾಲ್ ಬಾಗು, ಕಬ್ಬನ್ ಪಾರ್ಕ್, ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಕೂಡ ಇದೆ. ಪ್ಯಾಲೇಸಸ್ ಲೈಕ್ ಬ್ಯಾಂಗ್ಳೂರ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ಪ್ಯಾಲೇಸ್, ಆಮೇಲೆ ಒಂದಷ್ಟು 50 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ನಂದಿ ಹಿಲ್ಸ್ ಇದೆ. ನಂದಿ ಹಿಲ್ಸ್ ಹ್ಯಾಸ್ ಅಮೇಜಿಂಗ್ ಸನ್ರೈಸ್ ಅಂಡ್ ಸನ್ಸೆಟ್ ವ್ಯೂಸ್. ಸೊ ಫ್ರೆಂಡ್ಸ್, ಇದಿಷ್ಟು ಕರ್ನಾಟಕದ ಟಾಪ್ 10 ಟೂರಿಸ್ಟ್ ಪ್ಲೇಸಸ್ ಲಿಸ್ಟ್ ಆಗಿತ್ತು. ನಿಮ್ಮಲ್ಲಿ ಆಲ್ರೆಡಿ ಈ ಲಿಸ್ಟ್ ಅಲ್ಲಿ ಎಲ್ಲಾ ಪ್ಲೇಸಸ್ ನ ಕವರ್ ಮಾಡಿರ್ತೀರಾ. ಒಂದಷ್ಟು ಜನ ಒಂದಷ್ಟು ಪ್ಲೇಸಸ್ ಗಳನ್ನ ಕವರ್ ಮಾಡಿರ್ತೀರಾ. ನಿಮ್ಗೆ ಗುಡ್ ಆರ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಏನಾದ್ರೂ ಆಗಿದ್ರೆ ಆ ಪ್ಲೇಸ್ ಗಳಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಒಂದು ವರ್ಚುವಲ್ ಕರ್ನಾಟಕ ಟ್ರಿಪ್ ನ ತೋರಿಸಿದೀವಿ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿ. ಆಮೇಲೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.